ಸಿಲಿಕಾನ್ ಸಿಟಿಯ ಜನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈಗ ಆಚರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅದೇ ರೀತಿಯಲ್ಲಿ ಕೋರಮಂಗಲದಲ್ಲೂ ಕೂಡ ಬಹದ್ದೂರಾಗಿ ಅಥವಾ ಭರ್ಜರಿಯಾಗಿ ಒಂದು ರೀತಿಯಲ್ಲಿ ತಯಾರಿ ನಡೆದಿದೆ ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಅದೇ ನಿಟ್ಟಿನಲ್ಲಿ ಭದ್ರತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭದ್ರತೆ ಯಾವ ರೀತಿಯಾಗಿದೆ, ಆಚರಣೆ ಯಾವ ರೀತಿಯಾಗಿ ಆಗುತ್ತೋ ಅದೇ ರೀತಿಯಾಗಿ ಭದ್ರತೆ ಕೂಡ ಇರುತ್ತೆ ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸರ ಮಾತಾಗಿರುವಂತಹದ್ದು. ಈಗ ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ DCP ಅವರಿದ್ದಾರೆ. DCP ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಅವರು ಏನ್ ಹೇಳ್ತಾರೆ, ಭದ್ರತೆ ಯಾವ ರೀತಿಯಾಗಿ ಕೈಗೊಂಡಿದ್ದಾರೆ ಅಂತ. ಸರ್, ಮೊದಲನೇದಾಗಿ ಈಗ ನ್ಯೂ ಇಯರ್ನ ಕಳೆದ ವರ್ಷ ಕೂಡ ನೀವೇ ವೆಲ್ಕಮ್ ಮಾಡಿದ್ರಿ ಇಲ್ಲಿ, ಈಗ ನೀವು ಕೂಡ ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಈಗ ಭದ್ರತೆ ಕೈಗೊಳ್ಳಲಾಗಿದೆ ಸರ್? ನೋಡಿ, ಕೋರಮಂಗಲ ಈಗಾಗಲೇ ತಮ್ಗೆ ಗೊತ್ತಾಗಿದ್ದ ಹಾಗೆ ಎಲ್ಲ ರೀತಿಯಿಂದ ಜನರು ಎಲ್ಲ ಕಡೆಯಿಂದ ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಆ ದಿಶೆಯಲ್ಲಿ ಜನರು ಬರುವಂಥ ಒಂದು ಸಂಖ್ಯೆ ಏನಿದೆ, ಭಾಳಷ್ಟು ಜನ ಬರ್ತಾರೆ. ಮತ್ತು ಇಲ್ಲಿ ಇರುವಂತಹ ಪಬ್ಸು ಮತ್ತು ಈಟಿಂಗ್ ಜಾಯಿಂಟ್ಸ್ ಆ್ಯಂಡ್ ರೆಸ್ಟೋ ಬಾರ್ಸ್ ಇದ್ದಾವೆ. ಅವು ಒಂದು 30ಕ್ಕಿಂತ ಜಾಸ್ತಿ, ಪಬ್ಸ್ ಒಂದು 24 ಮತ್ತು ಇನ್ನಿತರ ಕೆಲವೊಂದಿಷ್ಟೆಲ್ಲ ಭಾಳಷ್ಟು ಇದ್ದಾವೆ. ಅಲ್ಲಿ ಜನರು ಬರ್ತಾರೆ ಈ ಪಾರ್ಟಿಗೆ ಅಥವಾ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ, ಆ ಉದ್ದೇಶದಿಂದ ಬರ್ತಾರೆ. ಆವಾಗ ಬಂದಾಗ ಅವ್ರಿಗೆ ಒಳಗಡೆ ಎಲ್ಲಿ ಯಾವ ಸ್ಥಳಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅಲ್ಲಿನೂ ಕೂಡ ಅವರಿಗೆ ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಏನೇನು ಮಾಡಬೇಕು, ಯಾವ ರೀತಿ ಜವಾಬ್ದಾರಿಯುತವಾಗಿ ಸೆಲೆಬ್ರೇಟ್ ಮಾಡಬೇಕು, ಮತ್ತು ಹೊರಗಡೆ ಪಾರ್ಟಿ ಮುಗಿದ ನಂತರ ಅವ್ರಿಗೆ ಏನೇನು ಮಾಡಬೇಕು ಅವೆಲ್ಲನೂ ಕೂಡ ನಾವು ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೇವೆ. ಅದಾದ ನಂತರ ನಮ್ಮ ಸಿಬ್ಬಂದಿ ಡಿಪ್ಲಾಯ್ಮೆಂಟ್ ಏನಿದೆ, ಓವರ್ ಆಲ್ ಡಿಪ್ಲಾಯ್ಮೆಂಟು ಕೂಡ ಕೇವಲ ಪೊಲೀಸ್, ನಮ್ಮ ಸಿವಿಲ್ ಮತ್ತು CR ಅಷ್ಟೇ ಅಲ್ಲದೆ ಹೋಮ್ ಗಾರ್ಡ್ಸು ಮತ್ತು ಸಿವಿಲ್ ಡಿಫೆನ್ಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಭಾಳಷ್ಟು ವಾಲಂಟಿಯರ್ಸು ಮತ್ತು ಮಾಧ್ಯಮದವರು ನಮ್ಮ ಜೊತೆಗಿರ್ತಾರೆ. ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಇದು ಒಂದು ಒಳ್ಳೆಯ ಖುಷಿಯಾಗಿ ಅವರು ಸೆಲೆಬ್ರೇಟ್ ಮಾಡಿಕೊಂಡು ರಿಟರ್ನ್ ಹೋಗಬೇಕು. ಆ ದಿಶೆಯಲ್ಲಿ ಪ್ರತಿಯೊಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಈ ಸುಸಜ್ಜಿತವಾದ ಈ ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ನಾವು ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ಸರ್, ಮಹಿಳೆಯರ ಒಂದು ಭದ್ರತೆಗೋಸ್ಕರ ಈಗ ಸದ್ಯಕ್ಕೆ ಒಂದು ವಿಶೇಷ ಪಡೆಯನ್ನು ಕೂಡ ನೇಮಕ ಮಾಡಿದ್ದೀರಿ ಅಂತ ಗೊತ್ತಾಯಿತು. ಅದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ? ನೋಡಿ, ನಮಗೆ ಮಹಿಳೆಯರ ಸುರಕ್ಷತೆ ನಮ್ಮ ಅಟ್ಮೋಸ್ಟ್ ಪ್ರಯಾರಿಟಿ ಇದೆ. ಆ ದಿಶೆಯಲ್ಲಿ ನಮ್ಮದೇ ಆದ ಒಂದು ವಿಶೇಷವಾಗಿ ಟ್ರೈನಿಂಗ್ ಆಗಿರುವಂತಹ ಚೆನ್ನಮ್ಮ ಪಡೆ ಅಂತ ಒಂದು ಇದೆ. ಅಲ್ಲಿ ಇರುವಂಥ ಪ್ರತಿಯೊಬ್ಬ ಆಫೀಸರ್ಸ್ ಏನಿದ್ದಾರೆ ನಮ್ಮ ಮಹಿಳೆಯರು ಭಾಳಷ್ಟು ಒಳ್ಳೆಯ ರೀತಿಯಿಂದ ಟ್ರೈನ್ ಆಗಿ ಅವ್ರಿಗೆ ಇಂಥ ಸಿಚುವೇಶನಲ್ಲಿ ಜನಜುಂಗಳಿ ಜಾಸ್ತಿ ಆದಾಗ, ಈ ರೀತಿ ಪಾರ್ಟಿ ಎಲ್ಲ ನಡೆದಾಗ ಯಾವ ರೀತಿ ಅವ್ರಿಗೆ ಜವಾಬ್ದಾರಿಯುತವಾಗಿ ಇದನ್ನು ನಾವು ಎನ್ಶೋರ್ ಮಾಡಿಸ್ಬೇಕು, ಸೇಫ್ಟಿ ಮೆಜರ್ಸ್ ಇಟ್ಕೊಂಡ್ಬಿಟ್ಟು ಅಂತ ಅವ್ರಿಗೆ ಗೊತ್ತಾಗಿದ್ದಿದೆ. ಆ ದಿಶೆಯಲ್ಲಿ ಅವರು ಕೂಡ ಮಾಡ್ತಾ ಇದ್ದಾರೆ. ಅದಾದ ನಂತರ ಬಹಳಷ್ಟು ಸೇಫ್ಟಿ ಐಲ್ಯಾಂಡ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಮಹಿಳೆಯರಿಗೆ. ಒಂದು 15ಕ್ಕಿಂತ ಜಾಸ್ತಿ ಸೇಫ್ಟಿ ಐಲ್ಯಾಂಡ್ಸು, ಅವ್ರದ್ದು ಏನಾದರೂ ಹೆಚ್ಚು ಕಡಿಮೆ ಆಗ್ತಿರುವಂಥ ಏನಾದರೂ ಇದ್ದರೆ ಪ್ರತಿಯೊಂದು ಕೂಡ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಅವ್ರಿಗೆ ವಾಚ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಪ್ರತಿಯೊಬ್ಬ ಸಿಟಿಸನ್ಸ್ ಯಾರು ಬಂದಿದ್ದಾರೆ ಇವತ್ತು ಸೆಲೆಬ್ರೇಟ್ ಮಾಡೋಕ್ಕೆ, ಅವ್ರದ್ದೆಲ್ಲರನ್ನು ನಾವು ವಾಚ್ ಮಾಡೋಕ್ಕೆ ವಾಚ್ ಟವರ್ಸನ್ನು ಇಟ್ಕೊಂಡಿದ್ದೀವಿ. ಭಾಳಷ್ಟು ವ್ಯಾಂಟೇಜ್ ಪಾಯಿಂಟ್ಸಲ್ಲಿ ಒಂದಿಷ್ಟು ನಮ್ಮ ಸಿಬ್ಬಂದಿ ಎಲ್ಲ ಇದ್ದಾರೆ. ಆಮೇಲೆ CCTV ಕ್ಯಾಮ್ರಾನು ಕೂಡ ಈಗಾಗಲೇ ಹೇಳಿದಾಗೆ 150+ CCTV ಕ್ಯಾಮ್ರನ್ನ ಅಳವಡಿಸ್ಕೊಂಡ್ಬಿಟ್ಟು ಈ ಎಂಟೈರ್ ಸೆಲಿಬ್ರೇಷನ್ ಏನಿದೆ ಬಂದು ಹೋಗುವವರೆಗೆ ನಾವು ವಾಚ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಇದೇನು ಮಹಿಳೆ ತಂಡ ಇದೆ ಅವರು ಕೂಡ ಪ್ರತಿಯೊಂದು ಸೇಫ್ಟಿ ಐಲ್ಯಾಂಡಲ್ಲಿ ಒಂದು ವಿಶೇಷವಾದ ಟೆಂಟ್ ನಿರ್ಮಾಣ ಮಾಡಿದ್ದೀವಿ. ಅದಾದ ನಂತರ ಅವರಿಗೆ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಮಹಿಳೆ ಇರೋದ್ರಿಂದ ಒಂದು ಸ್ಮೂತ್ ಆಗಿ ಅವ್ರ ಜೊತೆಗೆ ಮಾತಾಡ್ಕೊಂಡ್ಬಿಟ್ಟು ಒಂದು ವಿಶೇಷವಾಗಿ ಸೇಫ್ ಆಗಿ ಅವ್ರಿಗೆ ಫೀಲ್ ಮಾಡಿಸಿ ಅದನ್ನು ಮುಗಿಸುವವರೆಗೆ ನಾವು ಅವ್ರ ಜೊತೆಗೆ ಇರ್ತೀವಿ. ಅದಾದ ನಂತರ ಅತಿಯಾಗಿ ಕೆಲವೊಂದಿಷ್ಟು ಪಾನ ಮತ್ತು ಒಂದಿಷ್ಟು ಜನ ಇರ್ತಾರೆ. ಆವಾಗ ಅವ್ರದ್ದು ಏನಾದರೂ ಹೆಚ್ಚು ಕಡಿಮೆ ಕಂಟ್ರೋಲ್ ತಪ್ಪಿದಾಗ ಅವ್ರಿಗೂ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಕೋಆರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು 4 ಆ್ಯಂಬುಲೆನ್ಸು ಮತ್ತು 2 ಹಾಸ್ಪಿಟ್ಲಲ್ಲಿ ಕೂಡ ನಾವು ಡಾಕ್ಟರ್ಸ್, ವಿಶೇಷವಾದ ಡಾಕ್ಟರ್ಸ್ ಅವ್ರಿಗೆ ನಾವು ಇದಕ್ಕೆ ಕರ್ತವ್ಯಕ್ಕೆ ಅವ್ರಿಗೆ ನಾವು ಇದು ಮಾಡ್ಕೊಂಡಿದ್ದೀವಿ. ವಿಲ್ ಸಿ ಟು ಇಟ್ ದ್ಯಾಟ್ ಪ್ರತಿಯೊಂದು ಇದೇನು ಕೆಲವೇ ಏನು ಇದು ಅವರ್ಸ್ ಇದ್ದಾವೆ ಈ ವರ್ಷ ಮುಗಿಸಿ ಮತ್ತೆ ಹೊಸ ವರ್ಷ ಶುರು ಮಾಡೋದ್ರಲ್ಲಿ ಕೂಡ ಖುಷಿಯಾಗಿ ನಾವು ಅದನ್ನು ಎನ್ಶೋರ್ ಮಾಡ್ತೀವಿ. ವಿತ್ ಅಟ್ಮೋಸ್ಟ್ ಕೇರ್ ವಿ ಆರ್ ಗೋಯಿಂಗ್ ಟು ಎನ್ಶೋರ್ ದ್ಯಾಟ್ ಎವ್ರಿಬಡಿ ಈಸ್ ಸೇಫ್ ಹೂ ಕಮ್ಸ್ ಫಾರ್ ದ ಪಾರ್ಟಿ ಟುಡೇ. ಸರ್, ಮುಖ್ಯವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ಪಬ್ಬು ಇವರಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶವಾಗಿದೆಯಾ ಇದೇ ರೀತಿಯಾಗಿರಬೇಕು ಅನ್ನೋಂಥದ್ದು? ಈಗಾಗಲೇ ಪ್ರತಿಯೊಂದು ಪಬ್ಸು ಬಾರ್ಸು ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದಿಷ್ಟು ಕ್ಲಿಯರ್ ಕಟ್ ಆಗಿ ನಮ್ಮ ಮೇಲಾಧಿಕಾರಿ ಎಲ್ಲರದ್ದು ಅಧಿಕಾರಿಗಳೇನೇನು ಬಂದಿದ್ದಾವೆ ಸಲಹೆ ಸೂಚನೆಗಳನ್ನು ಕ್ಲಿಯರ್ ಆಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದಿದೆ. 2 ರೌಂಡ್ ಆಫ್ ಮೀಟಿಂಗ್ಸ್ ಅವ್ರ ಜೊತೆಗೆ ನಾವು ಮಾಡಿದ್ದೀವಿ. ಮೀಟಿಂಗ್ ಮಾಡಿಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕ್ಲಿಯರಾಗಿ ಕೊಟ್ಟಿದ್ದಿದೆ. ಆ ಪ್ರಕಾರ ಅವರು ಕೂಡ
ಪ್ರತಿಯೊಂದು ಹಾಫ್ ಆನ್ ಅವರ್ಗೆ ಏನು ಮ್ಯೂಸಿಕ್ ಇದು ಮಾಡ್ತಾ ಇರ್ತಾರೆ, ಅವಾಗ ಬ್ರೇಕಲ್ಲಿ ಈ ಸುರಕ್ಷತೆ ಗಮನ ಇಟ್ಕೊಂಡ್ಬಿಟ್ಟು ಏನು ನಾವು ಸೂಚನೆ ಕೊಟ್ಟಿದ್ದೀವಿ ಅದನ್ನು ಕೂಡ ಜನರಿಗೆ ಅಲ್ಲಿನೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಬ್ರಾಡ್ಕಾಸ್ಟ್ ಮಾಡ್ತಾರೆ. ಆಮೇಲೆ ಒಳಗಡೆನೂ ಕೂಡ ಪ್ರತಿಯೊಂದು ಏನು ಹೆವಿಯರ್ ಫುಟ್ಫಾಲ್ ಅಂತ ಏನು ಹೇಳ್ತೀವಿ, ಜನ ಜಾಸ್ತಿ ಬರುವಂಥ ಇದರಲ್ಲಿ ನಮ್ಮ ಸಿಬ್ಬಂದಿ ಒಳಗಡೆನೂ ಕೂಡ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ನಾವು ವಾಚ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆ ಒಳಗಡೆನೂ ಕೂಡ ಹಾಗೂ ಹೊರಗಡೆನೂ ಕೂಡ ಆಗ್ಲಾರ್ದಾಗೆ ನಾವು ನೋಡಿಕೊಂಡು ಇದು ಮಾಡ್ತೀವಿ. ಇದಿಷ್ಟು DCP ಅವರ ಮಾತಾಗಿತ್ತು. ಏನು ಈಗಾಗಲೇ CK ಬಾಬಾ ಸರ್ ನೇತೃತ್ವದಲ್ಲಿ ಈಗಾಗಲೇ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರತಿಯೊಂದು ಇಂಚಿಂಚಿಗೂ ಕೂಡ ಪೊಲೀಸರನ್ನ ನೇಮಕ ಮಾಡಲಾಗಿದೆ. ಜೊತೆಗೆ ವಾಚ್ ಟವರ್ಸ್ ಮತ್ತೆ ಬೇಕಾಗಿರುವಂಥ ರೆಸ್ಟ್ಗೆ ಬೇಕಾಗಿರುವಂಥ ಯಾರಾದರೂ ಪಾನಮತ್ತರಾಗಿ ಬಂದರೆ ಮಹಿಳೆಯರನ್ನ ಅಂಥವ್ರಿಗೆ ಬೇಕಾಗಿರುವಂಥ ರೆಸ್ಟ್ ಅಂತ ಹೇಳಿ ಒಂದು ಕ್ಲಸ್ಟರನ್ನು ಕೂಡ ಮಾಡಲಾಗಿದೆ. ಇದೇ ರೀತಿಯಾಗಿ ಪ್ರತಿಯೊಂದು ಪಬ್ ಒಳಗಡೆ ಕೂಡ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಾಗಿರುವಂಥದ್ದು ವಿಶೇಷ. ಇನ್ನು ಚೆನ್ನಮ್ಮ ಪಡೆ ಅಂತೂ ಈಗಾಗಲೇ ಮಹಿಳೆಯರ ಒಂದು ಸುರಕ್ಷತೆಗಾಗಿ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಮಫ್ತಿ ಮತ್ತೆ ಯೂನಿಫಾರ್ಮ್ ಎರಡರಲ್ಲೂ ಕೂಡ ನಮ್ಮ ಸಿಬ್ಬಂದಿ ವರ್ಕ್ ಮಾಡ್ತಾರೆ ಅನ್ನುವಂತಹದ್ದು ಮತ್ತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಆಸ್ಪದ ಕೊಡೋದಿಲ್ಲ ಅನ್ನುವಂತಹದ್ದು ಪೊಲೀಸರ ಖಡಕ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಪಾಸ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.